ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಹ್ರಾಸ ವೃದ್ಧಿಗಳು ಕ್ರಮವಾಗಿ ದಿವಸಗಳಲ್ಲಿ ನಡೆಯುವುದಕ್ಕೆ ಕಾರಣವಾದ ಕೆಲವು ಸಂಗತಿಗಳನ್ನ ಹೇಳಿ, ಸಂಧ್ಯಾಕಾಲ ಮಾತ್ರ ಅಷ್ಟೇ ಇರುತ್ತೆ. ಹ್ರಾಸವಾದ್ರೂ ವೃದ್ಧವಾದ್ರೂ ಸಂಧ್ಯೆಯ ಸಮಯ ವ್ಯತ್ಯಾಸ ಆಗುವುದಿಲ್ಲ. ಒಂದು ಪ್ರಾತಃ ಸಂಧ್ಯಾ ಅಂತ ಹೆಸರು, ರಾತ್ರಿ ಆದ ತಕ್ಷಣ ಸಿಗುವಂಥದ್ದು. ಇನ್ನೊಂದು ಪ್ರಾತಃ ಸಂಧ್ಯಾ, ಸಾಯಂ ಸಂಧ್ಯಾ ಅಂತ ಕರೆಯುವುದು. ಅದು ಅಂದ್ರೆ ಅಪರಾಹ್ನ ಮುಗಿದ ನಂತರ ಬರುವಂತದ್ದು. ಇದು ಸಾಮಾನ್ಯ 3 ಮುಹೂರ್ತಗಳ ಕಾಲದ ವ್ಯವಸ್ಥೆ ಅಂತ ಹೇಳುವುದಿದೆ. ಉಷಕ್ಕಾಲದ ನಂತರ ಅರುಣೋದಯ ಬಂದ ಮೇಲೆ ಸೂರ್ಯೋದಯ ಆಗಿ ಸ್ವಲ್ಪ ಕಾಲದ ತನಕ ಈ ಸಂಧ್ಯಾಕಾಲ ಅನ್ನೋದು ಇರುತ್ತೆ. ಇದರಲ್ಲಿ ಪ್ರಾತಃ ಕಾಲ ಅಂತ ಅನ್ನೋದು ರೇಖಾ ಪ್ರಭೃತ್ಯಥಾದಿತ್ಯೆ ತ್ರಿಮುಹೂರ್ತ ಗತೆ ರವೌ, ಸೂರ್ಯೋದಯ ಆಗಿ 3 ಮುಹೂರ್ತಗಳ ಕಾಲ ಪ್ರಾತಃ ಅಂತ ಅನಿಸಿಕೊಳ್ಳುತ್ತೆ. ನಾವು ಬ್ರಾಹ್ಮ ಮುಹೂರ್ತ ಬೇರೆ, ಪ್ರಾತಃ ಕಾಲ ಬೇರೆ. ಬ್ರಾಹ್ಮ ಅಂತ ಅನ್ನೋದು ಆಗ ಹೇಳಿದ ಅರುಣೋದಯದಿಂದ ಸೂರ್ಯೋದಯದ ನಂತರ ಸ್ವಲ್ಪ ಹೊತ್ತು, ಒಂದು ಗಳಿಗೆ ಕಾಲವರೆಗೆ ಅಂತ. ಇದು ಪ್ರಾತಃ ಕಾಲ ಅನ್ನೋದು 3 ಮುಹೂರ್ತಗಳ ಕಾಲದ ಸೂರ್ಯೋದಯದ ನಂತರದ ಸಮಯ. ಅದರ ನಂತರದ ಕಾಲವನ್ನು ಮತ್ತೆ 3 ಮುಹೂರ್ತಗಳಷ್ಟು ಕಾಲಕ್ಕೆ ಸಂಗವ ಅಂತ ಕರೀತಾರೆ. ಅದಾದ ಮೇಲೆ ಮಧ್ಯಾಹ್ನ ಆಗುತ್ತೆ. ಅದು ಸಂಗವಾದ್ಮೇಲೆ ಮಧ್ಯಾಹ್ನ ಆದ್ಮೇಲೆ ಅಪರಾಹ್ನ ಆದ್ಮೇಲೆ ಸಾಯಾಹ್ನ. ಈ ಸಾಯಾಹ್ನ ಮುಗಿದ ಬಳಿಕ ರಾತ್ರಿ ಕಾಲ ಆಗಮಿಸುತ್ತೆ. ರಾತ್ರಿಯಲ್ಲಿ ಮತ್ತೆ ಇಷ್ಟು ವಿಭಾಗಗಳಿಲ್ಲ. ಹಗಲಲ್ಲಿ ಮಾತ್ರ ಪ್ರಾತಃ, ಸಂಗವ, ಪೂರ್ವಾಹ್ನ, ಅಪರಾಹ್ನ, ಅಪೂರ್ವಾಹ್ನ, ಮಧ್ಯಾಹ್ನ, ಅಪರಾಹ್ನ, ಸಾಯಾಹ್ನ, ಆಮೇಲೆ ರಾತ್ರಿ ಅಂತ ಇಷ್ಟು ವಿಷಯಗಳನ್ನ ನಿರೂಪಣೆ ಮಾಡಿ ಆನಂತರ ಅಪರಾಹ್ನೆ ವ್ಯತೀತೇತು ಕಾಲ ಸಾಯಾಹ್ನ ಏವಚ ದಶಪಂಚ ಮುಹೂರ್ತ ವೈ ಮುಹೂರ್ತಾಸ್ತ್ರಯ ಏವಚ ದಶಪಂಚ ಮುಹೂರ್ತಂ ವೈ ಅಹರ್ ವೈಶುವತಂ ಸ್ಮೃತಂ. 15 ಮುಹೂರ್ತಗಳ ಸಮಯವನ್ನ ಒಟ್ಟು ಹಗಲು ಅಂತ ಕರೀತಾರೆ. ವರ್ಧತೆ ಹ್ರಸತೆ ಚೈವ ಪೇಯನೆ ದಕ್ಷಿಣೋತ್ತರೆ. ಈ ಮುಹೂರ್ತಗಳ ಸಂಖ್ಯೆಯ ವ್ಯತ್ಯಾಸವು ಕೂಡ ದಕ್ಷಿಣಾಯನ ಮತ್ತು ಉತ್ತರಾಯಣದ ವ್ಯತ್ಯಾಸದಿಂದ ಅಹಸ್ಸಿನಲ್ಲಿಯೂ ಕೂಡ, ರಾತ್ರಿಯಲ್ಲಿಯೂ ಕೂಡ ಕೆಲವು ವ್ಯತ್ಯಾಸ ಉಂಟಾಗುತ್ತೆ. ರಾತ್ರಿರ್ಗ್ರಸತಿ ವಾಸರಂ. ಕೆಲವು ಕಡೆ ರಾತ್ರಿ ಹ್ರಾಸ ಆಗುತ್ತೆ, ಕೆಲವು ಕಡೆ ಹಗಲು ಕಮ್ಮಿ ಆಗುತ್ತೆ. ಶರದ್ವಸಂತಯೋರ್ ಮಧ್ಯೆ ವಿಷುವಂತು ವಿಭಾವ್ಯತೆ. ಸಮವಾದ ಕಾಲ ಅನ್ನೋದು ವಸಂತ ಮತ್ತು ಶರತ್ ಈ ನಡುವೆ, ಅಂದ್ರೆ ಶರತ್ ಮತ್ತು ವಸಂತಗಳ ನಡುವೆ ಸಮಯ ಅನ್ನುವುದು ತುಲಾಮೇಷಕತೆ ಭಾನೌ ಸಮರಾತ್ರಿ ದಿನಂತು ತತ್. ರಾತ್ರಿ ಮತ್ತು ದಿನ ಸಮವಾಗಿ ತುಲಾರಾಶಿಗೆ ಬಂದಾಗ ನಡೆಯುತ್ತೆ. ಕರ್ಕಟಾವಸ್ಥಿತೆ ಭಾನು ದಕ್ಷಿಣಾಯನ ಮುಚ್ಚತೆ. ಕರ್ಕಟದಿಂದ ಮುಂದೆ ಸಾಗುವಾಗ ಅದನ್ನು ದಕ್ಷಿಣಾಯನ ಅಂತ ಹೇಳ್ತಾರೆ. ಉತ್ತರಾಯಣ ಅಂತ ಅನ್ನೋದನ್ನ ಮಕರಸ್ಥ ದಿವಾಕರೆ, ಮಕರಕ್ಕೆ ಬಂದು ಮುಂದೆ ಸಾಗಿದಾಗ ಅದನ್ನು ಉತ್ತರಾಯಣ ಅಂತ ಕರೀತಾರೆ. ತ್ರಿಂಶನ್ ಮುಹೂರ್ತಂ ಕಥಿತಂ ಅಹೋರಾತ್ರಂತು ಯನ್ಮಯ. 30 ಮುಹೂರ್ತಗಳ ಕಾಲ ಅಹೋರಾತ್ರ. ಹಿಂದೆ 15 ಮುಹೂರ್ತ ಹಗಲು, 15 ಮುಹೂರ್ತ ರಾತ್ರಿ ಅಂತ ಹೇಳಿದ್ರು. 2 ಜೋಡಿಸಿದ್ರೆ ಒಂದು ದಿನ ಪೂರ್ತಿ ಆಗುತ್ತೆ. ಇನ್ನು ಅಂತಹ ಅಹೋರಾತ್ರಗಳು 15 ಕಳೆದ್ರೆ ಪಕ್ಷ ಇತ್ಯಭಿಧೀಯತೆ, ಅದನ್ನ ಪಕ್ಷ ಅಂತ ಕರೀತಾರೆ.
ಮಾಸ ಪಕ್ಷದ್ವಯೇನೋಕ್ತಃ. ಮಾಸಃ ಅನ್ನೋದು ಪಕ್ಷದ್ವಯೇನ, ಎರಡು ಪಕ್ಷಗಳಿಂದ ಒಂದು ಮಾಸ ಅನ್ನೋದು ನಿರ್ಮಾಣಗೊಳ್ಳುತ್ತೆ. ದೌ ಮಾಸೌ ಅರ್ಕಜೌ ಋತುಹು. ಎರಡು ಮಾಸಗಳು ಉಂಟಾದಾಗ ಅದಕ್ಕೆ ಋತು ಅಂತ ಕರೀತಾರೆ. ಋತುತ್ರಯಂ ಚ ಅಪ್ಯಯನಂ. ಋತುತ್ರಯಂಚಾಪ್ಯಯನಂ, ಮೂರು ಋತುಗಳು ಸೇರಿ ಒಂದು ಅಯನ ಉಂಟಾಗುತ್ತೆ. ದ್ವೇ ಅಯನೆ ವರ್ಷ ಸಂಹಿತೆ, ಎರಡು ಅಯನಗಳು ಸೇರಿ ಒಂದು ವರ್ಷವಾಗುತ್ತೆ. ಸಂವತ್ಸರಾದಯ ಪಂಚ ಚತುರ್ಮಾಸ ವಿಕಲ್ಪಿತಾ ನಿಶ್ಚಯ ಸರ್ವಕಾಲಸ್ಯ ಯುಗಮಿತ್ಯಭಿಧೀಯತೆ. ಇದರಲ್ಲಿ ವತ್ಸರಗಳು ಅಂತ ಬಂದಾಗ ಭಾಗವತದಲ್ಲಿ ಅದರ 5 ಬಗೆಯ ಸಂವತ್ಸರಾದಯ ಪಂಚ, ನಕ್ಷತ್ರಗಳನ್ನ ಹಿಡಿದು ಹೇಳುವ ಋತುಗಳು ಅಂದ್ರೆ ಮಾಸಗಳು, ಅದು 12 ಸಾಗಿದಾಗ 324 ದಿನಗಳಿಗೆ ನಕ್ಷತ್ರಮಾನದ ಅನುವತ್ಸರ ಅಂತ ಕರೀತಾರೆ. ವತ್ಸರ ಅಂದ್ರೆ ಕೇವಲ 360 ದಿನ ಅಂತ ಲೆಕ್ಕ. ಸಾರಿ ನಾನು ತಪ್ಪು ಹೇಳಿದೆ. ಆಗ ಇಡಾವತ್ಸರ ಅಂತ ಅನ್ನೋದು ನಕ್ಷತ್ರಮಾನದಿಂದ 324 ದಿನಗಳು. ಅನುವತ್ಸರ ಅಂತನ್ನುವಂಥದ್ದು ಚಂದ್ರನಿಗೆ ಸಂಬಂಧಿಸಿ ಹೇಳುವಂತಹ ಅಂದ್ರೆ 30, 31, 30, 31 ಈ ಲೆಕ್ಕದಲ್ಲಿ ಎರಡು ಪಕ್ಷಗಳು ದಾಟುವಾಗ ಉಂಟಾಗುವಂತಹ ಮಾಸಗಳನ್ನಿಟ್ಟುಕೊಂಡು ಹೇಳುವಂಥದ್ದು. ಸಂವತ್ಸರ ಅನ್ನೋದು ಅದು 365 ದಿನ. ಸೂರ್ಯನ ಗತಿ ಒಂದು ಸರ್ತಿ ಪೂರ್ತಿ ಮುಕ್ತಾಯಗೊಳ್ಳುತ್ತೆ. ಅಂಥ ವ್ಯವಸ್ಥೆಯಲ್ಲಿ ಹೇಳುವಂತದ್ದನ್ನ ಸಂವತ್ಸರ. ಪರಿವತ್ಸರ ಅಂದ್ರೆ ಗುರುವಿನ ಲೆಕ್ಕಾಚಾರದಲ್ಲಿ ಇದು ಸುಮಾರು 365 ಆದ್ರೆ ಅದು 390 ಚಿಲ್ಲರೆ ದಿನಗಳ ಆಚೆ ಈಚೆಯಲ್ಲಿ ವತ್ಸರ ಅನ್ನೋದನ್ನ, ಅಂದ್ರೆ ಅದು ಸ್ವಲ್ಪ ದೊಡ್ಡದು ವತ್ಸರಗಳಲ್ಲಿ. ಈ ರೀತಿ 5 ವತ್ಸರಗಳಿಂದ ಕೂಡಿದ ವ್ಯವಸ್ಥೆಯನ್ನ ಇಟ್ಟುಕೊಂಡು ಎಲ್ಲ ಕಾಲವನ್ನ ಸೇರಿಸಿ ಅಂದ್ರೆ ಮಲಮಾಸಗಳನ್ನೆಲ್ಲ ಸೇರಿಸಿಕೊಂಡು ಸಂವತ್ಸರಸ್ಸು ಪ್ರಥಮೋ ದ್ವಿತೀಯ ಪರಿವತ್ಸರ ಇದ್ವತ್ಸರಸ್ತೃತೀಯಸ್ತು ಚತುರ್ಥಶ್ಚಾನುವತ್ಸರ ವತ್ಸರ ಪಂಚಮಶ್ಚಾತ್ರ ಕಾಲೋಯಂ ಯುಗ ಸಂಹಿತಃ. ಇದು ಕಾಲದ ಗುಂಪು. ಯಾವುದೆಲ್ಲ ಅಲ್ಲಿ ಇದ್ವತ್ಸರ ಅಂತಿದ್ರೆ ಅದು ಇಡಾವತ್ಸರ ಅಂತ ಕರೀತಾರೆ. ಸಂವತ್ಸರಸ್ತು ಪ್ರಥಮ ಸೂರ್ಯನ ಗತಿ, ಪರಿವತ್ಸರ ಗುರುವಿನ ಗತಿ, ಇದ್ವತ್ಸರಸ್ತೃತೀಯಸ್ತು ನಕ್ಷತ್ರ ಗತಿ, ಚತುರ್ಥಶ್ಚಾನುವತ್ಸರ ಚಂದ್ರಗತಿ, ವತ್ಸರ ಪಂಚಮಶ್ಚಾತ್ರ ಇದು ದಿನಗತಿ. ಅಂದ್ರೆ ಒಟ್ಟು 360 ದಿನ. ಅದು ಹೇಗಾದ್ರೂ ಸರಿ, ನೀನು ಯಾವತ್ತು ಒಬ್ಬರಿಗೆ ಸಾಲ ಕೊಡ್ತೀಯೋ ಅವತ್ತಿನಿಂದ 360 ದಿನಕ್ಕೆ ಆ ಸಾಲದ ಪರಿಧಿ ಮುಗಿಯತ್ತೆ, ಅವಧಿ ಕೊನೆಗೊಳ್ಳುತ್ತೆ. ಆನಂತರ ಮತ್ತೆ ಅದಕ್ಕೆ ಹೊಸ ಬಡ್ಡಿ ಸೇರಿಸುವುದು ಇತ್ಯಾದಿಗಳೆಲ್ಲ ಆಗುತ್ತೆ. ಇದನ್ನು ವತ್ಸರ ಅಂತ ಕರೀತಾರೆ. ಅಂದ್ರೆ ಲೋಕದ ವ್ಯವಹಾರಕ್ಕೋಸ್ಕರ ಇರುವ ಸಂಖ್ಯೆ ಅದು. ಕೊನೆಗೆ ಜಗಳ ಇಲ್ಲ, ನಾನು ಸೌರಮಾನದ ಪ್ರಕಾರ ಅನ್ಕೊಂಡಿದ್ದೆ, ನೀವು ಚಾಂದ್ರಮಾನದ ಪ್ರಕಾರ ಬೇಗ ಬಡ್ಡಿ ಹಾಕಿದ್ರಿ, ಇದು ನಂಗೆ ಇಷ್ಟ ಆಗಲ್ಲ, ನಾನು ಪರಿವತ್ಸರ ಅಂತ ಅನ್ಕೊಳ್ತೇನೆ ಅಂತ ಹೀಗೆಲ್ಲ ಗಲಾಟೆ ಮಾಡ್ಲಿಕ್ಕೆ ಅವಕಾಶ ಕೊಡದ ಹಾಗೆ ಒಟ್ಟು ವತ್ಸರ ಅಂದ್ರೆ 360 ದಿನ. ಎಷ್ಟು ದಿನದಿಂದ ಎಷ್ಟು ದಿನಕ್ಕೆ ಅದು ಏನಾದ್ರೂ ಆಗ್ಲಿ, ಏಕಾದಶಿ ಬರ್ಲಿ, ದ್ವಾದಶಿ ಬರ್ಲಿ, ತ್ರಯೋದಶಿ ಬರ್ಲಿ, ಅದೊಂದು ಮುಗಿಲಿ, ಈ ಪಕ್ಷ ಒಂದು ಮುಗಿಲಿ, ಈ ಮಾಸ ಒಂದು ಮುಗಿಲಿ ಅಂತೆಲ್ಲ ಮಧ್ಯದಲ್ಲಿ ಆ ಲೆಕ್ಕಾಚಾರದ ವಿಷಯದಲ್ಲಿ ತಡೆ ಒಡ್ಡುವ ಹಾಗಿಲ್ಲ. ಅಂದ್ರೆ ಇದೊಂದು ಅಂತಲ್ಲ, ಇಂಥ ಅನೇಕ ರೀತಿಯ ಲೆಕ್ಕಾಚಾರಗಳ ಮೂಲಕ ಕೆಲವು ವ್ಯವಹಾರವನ್ನು ನಡೆಸಲೇಬೇಕಾಗುತ್ತೆ. ಆಗ 360 ವತ್ಸರ ಅಂತ ಹೀಗೆ. ಯೇ ಶ್ವೇತಸ್ಯೋತ್ತರ ಶೈಲ ಶೃಂಗವಾನಿತಿ ವಿಶ್ರುತ ತ್ರೀಣಿ ತಸ್ಯತು ಶೃಂಗಾಣಿ ಯೈರಯಂ ಶೃಂಗವಾನ್ ಸ್ಮೃತಃ. ಶ್ವೇತ ಅನ್ನುವ ಪರ್ವತದ ಉತ್ತರದ ಭಾಗದಲ್ಲಿರುವ ಶೈಲ ಶೃಂಗವಾನ್. ಅಲ್ಲಿ 3 ಶೃಂಗಗಳಿಂದ ಕೂಡಿದಂತಹ ಒಂದು ದೊಡ್ಡ ಬೆಟ್ಟ. ಅದಕ್ಕೆ ಹೆಸರು ಶೃಂಗವಾನ್ ಅಂತ. ದಕ್ಷಿಣಂಚೋತ್ತರಂಚೈವ ಮಧ್ಯಂ ಜೈಶ್ವತಂ ತಥಾ ಶರದ್ ವಸಂತಯೋರ್ಮಧ್ಯೆ ತದ್ಭಾನು ಪ್ರತಿಪದ್ಯತೆ. ಈ ಮಧ್ಯದ ಭಾಗದಲ್ಲಿ 3 ಶೃಂಗಗಳಿಂದ ಕೂಡಿದಂತಹ ಬೆಟ್ಟದ ಮಧ್ಯ ಭಾಗದಲ್ಲಿ ಶರತ್ ಮತ್ತು ವಸಂತ ಕಾಲದ ಮಧ್ಯದಲ್ಲಿ ಸೂರ್ಯ ಯಾವಾಗ ಪ್ರಕಟಗೊಳ್ತಾನೋ ಆವಾಗ ಅದು ವಿಷುವ ಕಾಲವನ್ನ ಪ್ರಕಟಿಸುತ್ತೆ. ವಿಷುವ ಸ್ಥಿತ.
ಮೇಷ ಮತ್ತು ತುಲಾ ಇದರ ತುದಿಯಲ್ಲಿ ತುಲಾ ಸಂಕ್ರಮಣ ಮತ್ತು ಮೇಷ ಸಂಕ್ರಮಣದ ಆರಂಭದಲ್ಲಿ ಈ ರೀತಿಯಾದ ಸಮಾನ ಹಂಚಿಕೆಗೆ ಒಳಗಾದ ದಿನಗಳನ್ನು ನಾವು ವಿಷುವ ಕಾಲ ಅಂತ ಏನ್ ಕರಿತೀವಿ ಅದು ಸಿಗುತ್ತೆ. ತದಾತುಲ್ಯ ಮಹೋರಾತ್ ಅಂದ್ರೆ ಜೀವನದಲ್ಲಿ ಸುಖ ದುಃಖಗಳನ್ನು ಸಮವಾಗಿ ಕಾಣಬೇಕು. ಸುಖವನ್ನ ಜಾಸ್ತಿ ಅಂತ ಅನ್ಕೊಂಡು ಸುಖದಲ್ಲಿ ಮೈ ಮಾರಿಬಾರ್ದು, ದುಃಖ ಜಾಸ್ತಿ ಅಂತ ಅನ್ಕೊಂಡು ದುಃಖದಲ್ಲಿ ಕೊಳುತು ಹೋಗಬಾರ್ದು, ಡಿಪ್ರೆಷನ್ಗೊಳಗಾಗಬಾರ್ದು ಅನ್ನೋದನ್ನ ನಮಗೆ ಸೂಚಿಸುವುದಕ್ಕೋಸ್ಕರ ಯುಗಾದಿಯನ್ನ ನಾವು ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಒಂದು ಆಚರಣೆ, ಯುಗಾದಿಯ ಸಂದರ್ಭದಲ್ಲಿ ಒಂದು ಆಚರಣೆಯನ್ನು ಮಾಡ್ತೇವೆ. ಮಕರ ಸಂಕ್ರಾಂತಿಗೆ ಅಂತ ಆಗುವಾಗ ಎಳ್ಳು ಬೆಲ್ಲಾದಿಗಳನ್ನ ಕೊಟ್ಟು ದೇಹಕ್ಕೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು. ಅಲ್ಲಿಂದ ಮುಂದೆ ಯುಗಾದಿಗಾಗುವಾಗ ಮತ್ತೆ ಒಂದು ರೀತಿಯ ವರ್ಷಾಚರಣೆಯ ಆರಂಭದ ದಿನವನ್ನು ನಾವು ಗುರುತಿಸ್ತೇವೆ. ಅಂದ್ರೆ ಅಲ್ಲಿಗೆ ಒಂದು ಚಕ್ರ ಮುಗಿಯತ್ತೆ, ಮಾಸಗಳ ಚಕ್ರ. ಹಾಗಾಗಿ ಅದನ್ನು ವತ್ಸರದ ಆದಿ ಅಂತ ಗುರುತಿಸ್ತೇವೆ. ಮೇಷಾದೌಚ ತುಲಾದೌಚ ಮೈತ್ರೇಯ ವಿಷುವತ್ ಸ್ಮೃತಃ. ಮೇಷ ಮತ್ತು ತುಲಾ ಈ ಕಾಲದಲ್ಲಿ ವಿಷುವ ಕಾಲ ಅನ್ನೋದು ಸ್ಪಷ್ಟವಾಗಿ ಗೋಚರಿಸುತ್ತೆ. ತದಾ ತುಲ್ಯ ಮಹೋರಾತ್ರಂ ಕರೋತಿ ತಿಮಿರಾಪಹ ದಶಪೂರ್ಣ ಮುಹೂರ್ತಂಚ ಮುಹೂರ್ತಂ ವೈ ತದೇತು ಭಯಂ ಸ್ಮೃತಂ. ಹಗಲು ರಾತ್ರಿ ಸಮವಾದ ಸ್ಥಿತಿಗೆ ಬಂದಾಗ ಕತ್ತಲೆಯನ್ನು ಕಳೆಯುವ ಸೂರ್ಯ ದಶಪಂಚ ಮುಹೂರ್ತಂ 15 ಮುಹೂರ್ತಗಳ ಕಾಲ ಒಂದು ಭಾಗದಲ್ಲಿ ಇರ್ತಾನೆ. ಇನ್ನೊಂದು ಭಾಗದಲ್ಲಿ ಮತ್ತೆ 15 ಮುಹೂರ್ತಗಳ ಕಾಲ ಸಮವಾಗಿ ಓಡಾಡ್ತಾನೆ. ಅದು ಬೇರೆ ಸಮಯದಲ್ಲಿ ತಿರುಗುವ ವೇಗ ಕ್ರಾಸ್ ಅಲ್ಲಿ ಸ್ವಲ್ಪ ಬದಲಾಗುತ್ತೆ. ಅದರಿಂದಾಗಿ ಕೆಲವು ಕಾಲದಲ್ಲಿ ಹಗಲು ಲೇಟ್ ಆಗುತ್ತೆ, ಕೆಲವು ಕಾಲದಲ್ಲಿ ರಾತ್ರಿ ಹೆಚ್ಚಾಗುತ್ತೆ. ತದಾತುಲ್ಯಂ ಅಹೋರಾತ್ರಂ. ಆದ್ರಿಂದಾಗಿ ಪ್ರಥಮೆ ಕೃತಿಕಾ ಭಾಗೆ ಯಥಾ ಭಾಸ್ವಾನ್ ತದಾ ಶಶಿ ವಿಶಿಖಾನಾಂ ಚತುರ್ಥೇಂಶೆ ಮುನೇ ತಿಷ್ಠತ್ಯ ಸಂಶಯಂ. ಹೇ ಮುನಿಯೇ, ಯಾವ ಸಮಯದಲ್ಲಿ ಸೂರ್ಯ ಕೃತಿಕಾ ನಕ್ಷತ್ರದ ಮೊದಲ ಭಾಗಕ್ಕೆ ಬರ್ತಾನೋ ಅಂದ್ರೆ ಮೇಷರಾಶಿಗೆ ಬರ್ತಾನೋ, ಮೇಷರಾಶಿಯ ಮುಕ್ತಾಯ ಅಂತ ಅರ್ಥ ಅದು. ಕೃತ್ತಿಕೆಯ ಕೊನೆ ಕೃತ್ತಿಕೆಯ ಮೊದಲ ಭಾಗ ಅಂದ್ರೆ ಅದು ಮೇಷದ ಕೊನೆ. ಯಾಕಂದ್ರೆ ಪ್ರತಿ ರಾಶಿಗೂ ಒಂದು ನಕ್ಷತ್ರದ 4 ಭಾಗ, ಒಂದು ನಕ್ಷತ್ರದ 4 ಭಾಗ, ಒಂದು ನಕ್ಷತ್ರದ 1 ಭಾಗ, ಅಂದ್ರೆ 9 ಭಾಗಗಳನ್ನ ಅದು ತುಂಬಿಕೊಳ್ಳುತ್ತೆ. ಅಶ್ವಿನಿ ಭರಣಿ 4 ಕೃತ್ತಿಕ 1, ಅಲ್ಲಿಗೆ ಒಂದು ರಾಶಿ ಮುಗಿಯುತ್ತೆ. ಆ ರೀತಿಯಾದ ಲೆಕ್ಕಾಚಾರದಲ್ಲಿ ಒಟ್ಟು 27 ನಕ್ಷತ್ರ ಅನ್ನೋದು 12 ರಾಶಿಗಳಲ್ಲಿ ವಿಭಕ್ತಗೊಳ್ಳುತ್ತವೆ. 27 ಇಂಟು 4 108. ಆ 108 ಅನ್ನೋದು 9ರಿಂದ ಭಾಗಿಸಿದ್ರೆ 12 ಸರ್ತಿ ಭಾಗಿಸಿ ಹೋಗುತ್ತೆ. ಅದರಿಂದಾಗಿ 9 ರಾಶಿಗಳಿಗೆ ಅದು ವಿಭಾಗಗೊಳ್ಳುತ್ತೆ. ಕೃತಿಕಾ ನಕ್ಷತ್ರದ ಪ್ರಥಮ ಭಾಗದಲ್ಲಿ ಮೇಷರಾಶಿ ಕೊನೆಯಾಗುವ ಹೊತ್ತಿನಲ್ಲಿ ಚಂದ್ರಮ ನಿಶ್ಚಯವಾಗಿ ವಿಶಾಖದ ಚತುರ್ಥಾಂಶದಲ್ಲಿ ಸೇರಿಕೊಳ್ತಾನೆ. ಅಂದ್ರೆ ವೃಶ್ಚಿಕದ ಆರಂಭ ಆಗುತ್ತೆ. ಒಂದು ಕಡೆಯಿಂದ ಸೂರ್ಯ ಹಾಗೆ ಚಲಿಸಿದಾಗ ಇನ್ನೊಂದು ಕಡೆಯಿಂದ ಚಂದ್ರ, ಅದಷ್ಟೊತ್ತಿಗೆ ಸೂರ್ಯ ಒಂದು ದಿಕ್ಕಿನಿಂದ ಮುಳುಗೋಗಿರ್ತಾನೆ, ಇನ್ನೊಂದು ದಿಕ್ಕಿನಿಂದ ಏಳುವ ಸಂದರ್ಭ ಅನ್ನೋದು ಚಂದ್ರನಿಗೆ ಸಂಬಂಧಪಟ್ಟದ್ದು. ಅಲ್ಲಿ ವೃಶ್ಚಿಕ ರಾಶಿಯ ಆರಂಭದಲ್ಲಿ ಅವನು ಎದ್ದಿರ್ತಾನೆ. ವಿಶಾಖಾನಾಂ ಯದಾ ಸೂರ್ಯ ಚರತ್ಯಂಶಂ ತೃತೀಯಕಂ ತದಾ ಚಂದ್ರಂ ವಿಜಾನೀಯಾತ್ ಕೃತ್ತಿಕಾ ಶಿರಸಿ ಸ್ಥಿತಂ. ಸ್ವಲ್ಪ ಜ್ಯೋತಿಷದ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಈ ವಿವರಣೆ ಬಂದಿದೆ. ಯಾವ ಸಮಯದಲ್ಲಿ ಸೂರ್ಯ ವಿಶಾಖ ನಕ್ಷತ್ರದ ತೃತೀಯ ಭಾಗದಲ್ಲಿರ್ತಾನೆ, ಅಶ್ವಿನಿ ಭರಣಿ ಕೃತ್ತಿಕಾ ರೋಹಿಣಿ ಮೃಗಶಿರ ಆರ್ದ್ರ ಪುಷ್ಯ ಆಶ್ಲೇಷ ಮುಖ ವಿಶಾಖ. ವಿಶಾಖ ಅನ್ನೋದು ಅದರ ತೃತೀಯ ಭಾಗಕ್ಕೆ ಬಂದಾಗ ತುಲದ ಕೊನೆಯಲ್ಲಿ ಇರ್ತಾನೆ ಅಂತ ಅರ್ಥ. ತುಲಾದ ಕೊನೆಯಲ್ಲಿ ಸೂರ್ಯ ಇದ್ದಾನೆ, ಹಾಗಂದ್ರೆ ಆ ಭೋಗ ಮಾಡುವ ಸಮಯ ಅದು ಅವರಿಗೆ ಆ ನಕ್ಷತ್ರದಲ್ಲಿ ನಿಂತುಕೊಂಡು. ಚಂದ್ರಮ ಕೃತ್ತಿಕೆಯ ಪ್ರಥಮ ಭಾಗದಲ್ಲಿ,
ಮೇಷದ ಅಂದ್ರೆ ಕೃತ್ತಿಕೆಯ ಪ್ರಥಮ ಭಾಗ ಅಂದ್ರೆ ಮೇಷದ ಕೊನೆ ಅಂತ ನಾವು ಹಿಂದೆ ಏನ್ ಹೇಳಿದ್ವಿ, ಅದು ವಿಷುವ ಕಾಲಕ್ಕೆ, ಪವಿತ್ರವಾದ ಕಾಲಕ್ಕೆ ಕಾರಣವಾದದ್ದು. ತದೈವ ವಿಷುವಾಖ್ಯೋಯಂ ಕಾಲ ಪುಣ್ಯೋ ವಿಧೀಯತೆ ತದಾ ದಾನಾನಿ ದೇಯಾನಿ ದೇವೇಭ್ಯ ಪ್ರಯತಾತ್ಮಭಿಃ. ಪ್ರಯತ್ನಪಟ್ಟು ದೇವತೆಗಳನ್ನ ಸಂತೋಷಪಡಿಸಬೇಕು, ದಾನಾದಿಗಳನ್ನ ಸಜ್ಜನರಲ್ಲಿ ಇತ್ತು ಆ ದೇವತೆಗಳ ಅನುಗ್ರಹವನ್ನ ಸಂಪಾದಿಸಬೇಕು. ಬ್ರಾಹ್ಮಣೇಭ್ಯ ಪಿತೃಭ್ಯಶ್ಚ ಮುಖಮೇವೇತತ್ ಮುಖಮೇವ ಮುಖಮೇತತ್ತು ದಾನಜಂ ದತ್ತದಾನವ ದತ್ತದಾನಸ್ತು ವಿಷುವೆ ಕೃತ್ಯಕೃತ್ಯೋಭಿಧೀಯತೆ ಕೃತಕೃತ್ಯೋಭಿಧೀಯತೆ. ಋತ್ವಿಜರಿಗೆ, ಪೂರ್ವಜ ಹಿರಿಯರಿಗೆ ಆ ಈ ದಾನದಿಂದ ಹುಟ್ಟಿದ ಪುಣ್ಯ ಅನ್ನೋದು ಪ್ರಧಾನವಾಗುತ್ತೆ. ಯಾರು ದತ್ತದಾನನಾಗಿರ್ತಾನೋ ವಿಷುವ ಕಾಲದಲ್ಲಿ, ಅಂದ್ರೆ ದಾನ ಕೊಡುವವನಾಗ್ತಾನೋ ಅವನು ಕೃತಕೃತ್ಯೋಭಿಧೀಯತೆ, ಅವನು ಮಾಡಲೇಬೇಕಾದ ಕೆಲಸವನ್ನು ಮಾಡಿದ್ದಾನೆ ಅನ್ನುವ ಪುಣ್ಯಕ್ಕೆ ಭಾಜನನಾಗ್ತಾನೆ. ಅಹೋರಾತ್ರಂ ಅಹೋರಾತ್ರಾದ್ ಅರ್ಧಮಾಸಾಸ್ತು ಕಲಾ ಕಾಷ್ಟಾಕ್ಷಣಾಸ್ತಥಾ ಪೌರ್ಣಮಾಸಿ ತಥಾ ಜ್ಞೇಯ ಅಮಾವಾಸ್ಯಾ ತಥೈವ ಚ ಸಿನೀವಾಲಿ ಕುಹುಶ್ಚೈವ ರಾಕಾ ಚ ಅನುಮತಿಸ್ತಥಾ. ಅಹೋರಾತ್ರ ಅರ್ಧಮಾಸಾಸ್ತು ಕಲಾ ಕಾಷ್ಟಾಕ್ಷಣಾಸ್ತಥಾ ಪೌರ್ಣಮಾಸಿ ತಥಾ ಜ್ಞೇಯ ಅಮಾವಾಸ್ಯಾ ತಥೈವ ಚ. ಮಾಸದ ಅರ್ಧ ಭಾಗ ಕಲಾ ಕಾಷ್ಟಗಳು ಕ್ಷಣಗಳು ಸೇರಿ ಒಂದು ಕಡೆಯಿಂದ ಪೂರ್ಣಿಮಾ ಉಂಟಾದ್ರೆ ಇನ್ನೊಂದು ಕಡೆಯಿಂದ ಅಮಾವಾಸ್ಯ ಉಂಟಾಗುತ್ತೆ. ಸಿಹಿ ಕುನು ಸಿನಿವಾಲಿ ಕುಹು ರಾಕ ಮತ್ತು ಅನುಮತಿ, ಈ 4 ಜನ ಈ ಪೌರ್ಣಮಾಸಿ ಮತ್ತು ಅಮಾವಾಸ್ಯೆಗೆ ಸಂಬಂಧಪಟ್ಟ ದೇವತೆಗಳಾಗಿ ಕೆಲಸ ಮಾಡುತ್ತಾರೆ. ರಾಕ ಮತ್ತು ಅನುಮತಿ ಇಬ್ರು ಪೂರ್ಣಿಮಾಕ್ಕೆ ಸಂಬಂಧಪಟ್ಟ ದೇವತೆಗಳು. ಸಿನಿವಾಲಿ ಮತ್ತೆ ಕುಹು ಇಬ್ರು ಅಮಾವಾಸ್ಯೆಗೆ ಸಂಬಂಧಪಟ್ಟ ದೇವತೆಗಳು. ಪೂರ್ಣಚಂದ್ರ ಯಾವಾಗ ಕಾಣಿಸಿಕೊಳ್ತಾನೋ ಅದನ್ನ ರಾಕ ಅಂತ ಹೇಳ್ತಾರೆ. ಯಾವಾಗ ಅದರಲ್ಲಿ ಒಂದು ಕಲೆ ನಿಧಾನಕ್ಕೆ ಕಮ್ಮಿ ಆಗ್ತಾ ಬಂತೋ ಆವಾಗ ಅದನ್ನ ಅನುಮತಿ ಅನ್ನುವ ದೇವತಾ ಶಕ್ತಿ ನಿರ್ವಹಣೆ ಮಾಡುತ್ತೆ. ದೃಷ್ಟಚಂದ್ರ ಒಂದು ಕಲೆಯಿಂದ ಹೀನವಾಗಿದ್ದಾಗ ಅದನ್ನ ಅನುಮತಿ ಅಂತ ಕರೀತಾರೆ. ಅಂದ್ರೆ ಚತುರ್ದಶಿಯ ದಿವಸ ಅನುಮತಿ, ಪೂರ್ಣಿಮಾ ದಿವಸ ಅದು ರಾಕ. ರಾಕ ಅಂದ್ರೆ ಪೂರ್ಣ ಚಂದ್ರ ಅಂತಾನು ಒಂದು ಅರ್ಥ. ಅದೇ ಸಮಯಕ್ಕೆ ರಾಕ ಕಾಲವು ಕೂಡ ರಾಕ ದೇವತಾ ಶಕ್ತಿಯಿಂದ ಅದು ನಿರ್ವಹಣೆಗೊಳ್ಳುತ್ತೆ. ನಿನ್ನೆ ಭಾಗವತದಲ್ಲಿ ಈ ರಾಕ ಕುಹು ಸಿನಿವಾಲಿ ಇದರ ಬಗ್ಗೆ ಇಷ್ಟು ವಿವರ ಬಂದಿತ್ತು ನಿನ್ನೆ. ಇನ್ನು ಕುಹು ಅನ್ನೋದು ಅದು ಚಂದ್ರ ಪೂರ್ತಿ ನಷ್ಟ ಆಗುವುದನ್ನ ಕುಹು ಅಂತ ಕರೀತಾರೆ. ನಷ್ಟವಾಗುವುದಕ್ಕೆ ಸ್ವಲ್ಪ ಬಾಕಿ ಇರುವಾಗ ಅಲ್ಲ ಅಮಾವಾಸ್ಯೆ ಮುಗಿದು ಚಂದ್ರ ಮೊದಲನೇ ದಿವಸ ದೃಷ್ಟನಾಗ್ತಾನಲ್ಲ, ಒಂದು ಸಣ್ಣ ಕಲೆ, ಅದನ್ನ ಸಿನಿವಾಲಿ ಅಂತ ಕರೀತಾರೆ. ಹೀಗೆ ಸಿನಿವಾಲಿ ಕುಹು ಕುಹು ಸಿನಿವಾಲಿ ಅನುಮತಿ ರಾಕ ಅಂತ ಈ 4 ವಿಶೇಷತೆಗಳಿಂದ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳ ದಿನಗಳನ್ನ ಗುರುತಿಸಬೇಕು ಅನ್ನೋದನ್ನ ಹೇಳಿದ್ರು. ಮತ್ತೆ ಚೈತ್ರ ವೈಶಾಖಗಳ ವಿಶೇಷತೆಗಳನ್ನ ಮುಂದಿನ ಪದ್ಯಗಳಲ್ಲಿ ಹೇಳ್ತಾರೆ. ನಾಳೆ ಅದರ ಶ್ಲೋಕಗಳ ಅನುಸಂಧಾನ ಮಾಡೋಣ ಅಂತ ಹೇಳ್ತಾರೆ. ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣ ಅರ್ಪಿತಂ ಅಸ್ತು. ನಮಸ್ತೆ.